ಆಮೇಲೆ ಈ SIT ಅವರು ಬಂಗ್ಲೆಗುಡ್ಡಕ್ಕೆ ಹೋಗೋದನ್ನ ದಿಕ್ತಪ್ಪಿಸ್ತಾರೆ ಅಂತಂದ್ರೆ ಯಾವ ಮಟ್ಟದ ರಾಜಕೀಯವನ್ನ SIT ಅವ್ರು ಮಾಡ್ತಾ ಇದಾರೆ ನೀವೇ ಯೋಚನೆ ಮಾಡಿ. ನನಗೆ SIT ಇಂದ ಮಂಜುನಾಥ್ ಫೋನ್ ಮಾಡಿದ್ರು. ನಮ್ದು ಗೋವಾದ ಒಂದು ಕಂಪ್ಲೇಂಟ್ ಇದೆ, ಧರ್ಮ ಹೆಬ್ಬಿನಗಟ್ಟಿ ಅಂತ 2010 ಧರ್ಮಸ್ಥಳ ಕೂತ್ರೆ ಮಿಸ್ಸಿಂಗ್ ಆಗ್ತಾನೆ, ಸಿ ರಿಪೋರ್ಟ್ ಹಾಕಿದ್ದಾರೆ, ಬಾಡಿ ಸಿಕ್ಕಿಲ್ಲ. ಅಲ್ಲಿ SIT ಫಾರ್ಮ್ ಮಾಡಿದ್ರು ಎಲ್ಲೋ ಒಂದ್ ಕಡೆ ಕಾಟಾಚಾರಕ್ಕೆ ಅದನ್ನ ಮುಚ್ಚಾಕಕ್ಕೆ ಅನ್ನೋದನ್ನ ಸ್ಪಷ್ಟವಾಗಿ ತುಂಬಾ ನೀಟಾಗಿ ಗೊತ್ತಾಗ್ತಾ ಇದೆ. ಸತ್ಯ ಹುಡುಕದ ಮೇಲೆ ಆ ಸತ್ಯ ಹುಡುಕದ ಮೇಲೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕಾಗಿದೆ. ಎಲ್ಲಿದೆ ಸರ್, ಯಾವ ಪಾರದರ್ಶಕತೆ ಸರ್? ಶುರುವಾಗಿ 2 ತಿಂಗಳಾಯ್ತು, ಒಂದು ಪ್ರೆಸ್ ಮೀಟ್ ಕೊಟ್ಟಿಲ್ಲ, ಒಂದು ದಾಖಲೆ ಕೊಟ್ಟಿಲ್ಲ, ಎಲ್ಲ ಬಚ್ಚಿಕೊಂಡು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್, ಈ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ನಮಗೆ ಏನ್ ಕೇಸ್ ಏನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅನ್ನೋ ತಿಳ್ಕೊಳ್ಳೋ ಅಂತ ರೈಟ್ ಟು ಇನ್ಫಾರ್ಮೇಶನ್ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ತಿಳಿದುಕೊಳ್ಳುವಂತ ಹಕ್ಕಿದೆ. ನಾವೇ ಟ್ಯಾಕ್ಸ್ ಪೇಯರ್ಸು ಇದುವರೆಗೂ ಒಂದು ಪ್ರೆಸ್ ಬ್ರೀಫ್ ಮಾಡಿಲ್ಲ ಅಂತಂದ್ರೆ, ಮೋಸ್ಟ್ಲಿ ನನಗನ್ಸಿದ್ದೇನು ಅಂತಂದ್ರೆ ಮೂರೂ ಪಕ್ಷಗಳು ಕಾಂಗ್ರೆಸ್, JDS, BJP ಮೂರೂ ಜನ ಸೇರ್ಕೊಂಡು ಈ ಕೇಸಲ್ಲಿ ಕೊಲೆಗಾರರಿಗೆ ಹೆಲ್ಪ್ ಮಾಡಲಿಕ್ಕೆ ಕೈ ತೊಳ್ಕೊಂಡು ನಿಂತ್ಕೊಂಡಿದೆ. ನೆನ್ನೆ ನೋಡಿ ಆನ್ ರೆಕಾರ್ಡು ಹೈಕೋರ್ಟ್ ಅಲ್ಲಿ ಇದೊಂದು ಷಡ್ಯಂತ್ರ ಅಂತ ಹೇಳಿ ವಾದ ಮಾಡ್ತಾ ಇದೆ ಸರ್ಕಾರ ಅಂತಂದ್ರೆ, ಯಾವ ಮಟ್ಟಕ್ಕೆ ಸರ್ಕಾರ ಅಲ್ಲಿ ಏನ್ ಹೇಳ್ಬೇಕಾಗಿತ್ತು ಅಂತಂದ್ರೆ ತನಿಖೆ ನಡೀತಾ ಇದೆ ಸ್ವಾಮಿ, ಅದರ ಫೈಂಡಿಂಗ್ಸ್ ಅನ್ನ ಬಂದ್ ಹೇಳ್ತಾರೆ ಅಂತ ಹೇಳ್ಬೇಕಾ ಇವರು. ಆಮೇಲೆ ನಿಜವಾಗ್ಲೂ ವಿ ಹ್ಯಾವ್ ಟು ಥ್ಯಾಂಕ್, ಇಷ್ಟೆಲ್ಲ ಆದ್ರೂ ಕೂಡ SIT ಮುಖ್ಯಸ್ಥರನ್ನ ನಾವು ಥ್ಯಾಂಕ್ಸ್ ಅಂತ ಹೇಳ್ಬೇಕಾಗತ್ತೆ. ಅವ್ರು ಹೇಳಿದ್ದಾರೆ ಯಾವುದೇ ರೀತಿಯ ಷಡ್ಯಂತ್ರ ಫೈಂಡಿಂಗ್ಸ್ ನಮ್ಗೆ ಆಗಿಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ. ಏನೇನು ಐ ಥಿಂಕ್ ಮಾಧ್ಯಮಗಳಲ್ಲಿ ಏನು ತೋರಿಸ್ತಾ ಇದ್ರು ಅಥವಾ ಅಲಿಗೇಷನ್ಸ್ ಬರ್ತಾ ಇತ್ತು, ಆರೋಷಕ್ ಆಗಿರ್ಬೋದು ಷಡ್ಯಂತ್ರ ಅಂತ ಇದ್ರು, ಬೊಮ್ಮಾಯಿ ಷಡ್ಯಂತ್ರ ಅಂತ ಇದ್ರು, ಮತ್ತೆ OT ರವಿ, CT ರವಿ ಎಲ್ಲರೂ ಕೂಡ ಅವರು ಷಡ್ಯಂತ್ರ ಅಂತ ಇದ್ರು. ಯಾವ ಷಡ್ಯಂತ್ರನೂ ಫೈಂಡಿಂಗ್ಸ್ ಆಗಿಲ್ಲ ಅಂತ ಹೈಕೋರ್ಟ್ಗೆ ಏನೋ ದೇ ಹ್ಯಾವ್ ಫೈಲ್ಡ್ ಅನ್ ಅಫಿಡೇವಿಟ್, SIT ಅವರು ಅಫಿಡೇವಿಟ್ ಫೈಲ್ ಮಾಡಿದ್ದಾರೆ. ಸೊ ಒಳಗೆ ಒಂದು ಸ್ಪಷ್ಟ ಆಯಿತು, ಇದರಲ್ಲಿ ಅಲ್ಲ ಸರ್ ಷಡ್ಯಂತ್ರ ಮಾಡ್ತವೆ ಅಂತ ಯಾರು ಸರ್ ವಿಠಲ್ ಗೌಡಂಗೆ ಯಾರು ಸರ್ ಕಾಸು ಕೊಡ್ತಾರೆ, ಇವನಿಗೆ ಜಯಂತನ್ಗೆ ಯಾರು ಕಾಸು ಕೊಡ್ತಾರೆ, ಮಹೇಶ್ ತಿಮ್ರೋಡಿಗೆ ಯಾರು ಕಾಸು ಕೊಡ್ತಾರೆ, ಕಾಸು ಯಾರು ಕೊಟ್ಟವ್ರೆ ಅಂತ ಈಗ ಈಸ್ಕೊಂಡವ್ರೆ ಹೇಳ್ಬೇಕಾಗಿದೆ ಹೊರತು ಈ ಅವೇಪೇರಿಗಳಿಗೆ ನಮ್ಮಂಥವ್ರಿಗೆ ಯಾರು ಸರ್, ನಮ್ಗೆ ಯಾರು ಕೊಡ್ತಾರೆ ದುಡ್ಡು, ಇನ್ಕ್ಲೂಡಿಂಗ್ ಮೀ, ಯಾರು ಫಂಡ್ ಮಾಡ್ತಾರೆ, ಇವ್ರು ನಮಗೆಲ್ಲ ದುಡ್ಡು ಕೊಡೋಕ್ಕಿದ್ರೆ ಮಾಡಿಸೋಂಥವ್ರು. ಐ ಥಿಂಕ್ ಇಟ್ಸ್ ಕ್ವೈಟ್ ಫನಿ. ಇನ್ವೆಸ್ಟಿಗೇಷನ್ನ ಡಿಬೇಟ್ ಮಾಡಲಿಕ್ಕೆ ಸಕಲ ಪ್ರಯತ್ನಗಳು ನಡೆತು, ಬಟ್ ಮೇಲೊಬ್ಬ ಇದ್ದಾನೆ, ಬಂಗ್ಲೆಗುಡ್ಡದಲ್ಲಿ 7 ಸಿಕ್ಕಿದೆ. ಈಗ ನಮ್ಮದು ಒಂದು ಕಂಪ್ಲೇಂಟ್ ಇದೆ. ನನಗೆ ನನಗೆ SIT ಇಂದ ಮಂಜುನಾಥ್ ಫೋನ್ ಮಾಡಿದ್ರು. ನಮ್ಮದು ಗೋವಾದ ಒಂದು ಕಂಪ್ಲೇಂಟ್ ಇದೆ, ಧರ್ಮ ಹೆಬ್ಬಿನಗಟ್ಟಿ ಅಂತ 2010 ಧರ್ಮಸ್ಥಳ ಕೂತ್ರೆ ಮಿಸ್ಸಿಂಗ್ ಆಗ್ತಾನೆ, ಸಿ ರಿಪೋರ್ಟ್ ಹಾಕಿದ್ದಾರೆ, ಬಾಡಿ ಸಿಕ್ಕಿಲ್ಲ. ಸೊ ಹಂಗಾಗಿ ನಾನು ಅದು ಕಂಪ್ಲೇಂಟ್ ಆಗಿದೆ SITಗೆ. ಮಂಜುನಾಥ್ ಗೌಡ ಫೋನ್ ಮಾಡಿದ್ರು, ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ, ಸರ್ ಅದನ್ನು ಪೆಂಡಿಂಗ್ ಮಾಡ್ಕೊಳಕ್ಕಾಗಲ್ಲ, ಸಿಕ್ಕಿದ್ರೆ ಏನು ಮಾಡೋದು ಅಂತ. ನಾನು ಹೇಳಿದೆ, ನೋಡಪ್ಪ ನೀವು ಸಿ ರಿಪೋರ್ಟ್ ಆಗಿರೋ ಕಂಪ್ಲೇಂಟ್ ನಿಮಗೆ ಕೊಟ್ಟಿದ್ದೀವಿ, ಬಂಗ್ಲೆಗುಡ್ಡದಲ್ಲಿ 7 ಸಿಕ್ಕಿದೆ, 7ರಲ್ಲಿ ಮ್ಯಾಚ್ ಮಾಡಿಸು ಸರ್, ಮಾಡಿಸ್ಬೇಕಂತ ನನಗೆ ಕೇಳ್ದ. ನೋಡಪ್ಪ ಮಾಡಿಸಂಗಿರಿ ಮಾಡಿಸಿ, ಇಲ್ಲಿ ಬಿಸಾಕಂಗಿರಿ ಬಿಸಾಕು ಅಂದೆ. ಅಂದರೆ ಅಲ್ಲಿ SIT ಫಾರ್ಮ್ ಮಾಡಿರೋದು ಎಲ್ಲೋ ಒಂದು ಕಡೆ ಕಾಟಾಚಾರಕ್ಕೆ ಅದನ್ನು ಮುಚ್ಚಾಕಕ್ಕೆ ಅನ್ನೋದನ್ನ ಸ್ಪಷ್ಟವಾಗಿ ತುಂಬ ನೀಟಾಗಿ ಗೊತ್ತಾಗ್ತಾ ಇದೆ. ಬಟ್ ಒಂದಂತೂ ನಿಜ, ಇದನ್ನ ಅಷ್ಟು ಈಸಿಯಾಗಿ ಕರ್ನಾಟಕದಲ್ಲಿರುವಂಥ ಜನ ಅಷ್ಟು ಈಸಿಯಾಗಿ ಮುಚ್ಚಕ್ಕೆ ಬಿಡಲ್ಲ. ಐ ಥಿಂಕ್ ಈ ತಿಂಗಳ ಕೊನೆಯಲ್ಲಿ ಒಂದು ಐ ಥಿಂಕ್ ಅನ್ಡಿಕ್ಲೇರ್ಡ್ ಒಂದು ಪ್ರೊಟೆಸ್ಟನ್ನು ಸ್ವತಂತ್ರ ಉದ್ಯಾನವನದಲ್ಲಿ ಹಮ್ಮಿಕೊಳ್ಳೋದಾಗಿ ಈ ಒಂದು ಹೋರಾಟದ ಹಾದಿಯಲ್ಲಿರುವಂಥ ಹೋರಾಟಗಾರರು ಎಲ್ಲ ತಿಳಿಸ್ತಾ ಇದ್ದಾರೆ. ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ಡೆಫಿನೆಟ್ಲಿ ವಿಲ್ ಒಬ್ಟೇನ್ ಎ ಪರ್ಮಿಷನ್ ಇನ್ ಫ್ರೀಡಮ್ ಪಾರ್ಕು. ಅಲ್ಲಿ ಐ ಥಿಂಕ್ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಬೇಕು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು. ಆಮೇಲೆ ಈ ಒಂದು ತನಿಖೆಯಲ್ಲಿ ಸತ್ಯ ಹೊರಗಡೆ ಬರಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ ಆಗಿದೆ. ಷಡ್ಯಂತ್ರ ಇಲ್ಲ ಅಂತ ಸ್ಪಷ್ಟವಾಗಿ ತನಿಖೆನೇ ಹೊರ ಬಂದಿದೆ ಸರ್. ಇನ್ನು ಅದ್ರ ಮೇಲೆ ನಾವು ಏನು ಟಿಪ್ಪಣಿ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದು ತನಿಖೆಯ ವರದಿ, ಈಗ ಸತ್ಯನ ಹುಡುಕುವಂತ ಪ್ರಯತ್ನ ಆಗ್ಬೇಕಾಗಿದೆ. ಸತ್ಯ ಹುಡುಕದ ಮೇಲೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕಾಗಿದೆ. ಆಮೇಲೆ ಮೊನ್ನೆ ನೀವು ನೋಡ್ಬೋದು, ಅವನು ಭೀಮನ ಒಂದಷ್ಟು ಹಳೆ ವಿಡಿಯೋಗಳನ್ನ, ಮಹೇಶ್ ಅವ್ರ ಮನೆಯಲ್ಲಿ ಮಾತಾಡಿರೋಂಥ ವಿಡಿಯೋಗಳು, ಹೊರಗಡೆ ಮಾತಾಡೋಂಥ ವಿಡಿಯೋಗಳನ್ನ ನಿನ್ನೆಯಿಂದ ಪ್ರಸಾರ ಆಗ್ತಾ ಇದೆ. ಅದನ್ನು ನೋಡಿ ಅದಕ್ಕಿಂತ ಎವಿಡೆನ್ಸ್ ಬೇಕಾ? ಆಮೇಲೆ ಈ SIT ಅವರು ಬಂಗ್ಲೆಗುಡ್ಡಕ್ಕೆ ಹೋಗೋದನ್ನ ದಿಕ್ತಪ್ಪಿಸ್ತಾರೆ ಅಂತಂದ್ರೆ ಯಾವ ಮಟ್ಟದ ರಾಜಕೀಯವನ್ನ SIT ಅವ್ರು ಮಾಡ್ತಾ ಇದ್ದಾರೆ ನೀವೇ ಯೋಚನೆ ಮಾಡಿ. ಆಮೇಲೆ ನಿನ್ನೆ ನಾನೊಂದು 4-5 ದಿವಸ ಮುಂಚೆ ಒಂದು ಬ್ಲೇಮನ್ನು SIT ಅವ್ರ ಮೇಲೆ ನಾನೇ ಹಾಕಿದ್ದೀನಿ. 50 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ, 6.5 ಕೋಟಿ ರೂಪಾಯಿ ಜಮೀನಿಗೆ. ನಾನು ಹೆಸರು ಸಮೇತ ಹಾಕಿದ್ದೀನಿ. ಬಟ್ ಯಾರು ಅಡ್ವಾನ್ಸ್ ಕೊಟ್ಟಿದ್ದು ಹಾಕಿಲ್ಲ. ಬಟ್ ಅವನ ಮೇಲೆ ಕಂಪ್ಲೇಂಟ್ ಆಗಿದೆ, CBIಗೆ, CMಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. SITಗೂ ಕೂಡ ಒಂದು ಕಾಪಿ ಸರ್ವ್ ಆಗಿದೆ. ಇದರಲ್ಲಿ ಏನೋ SITನಲ್ಲಿರುವ ಒಬ್ಬ ಅಧಿಕಾರಿ, ಉನ್ನತ ಅಧಿಕಾರಿ 50 ಲಕ್ಷ ರೂಪಾಯಿ ಅಡ್ವಾನ್ಸನ್ನು 35 ಎಕರೆ ಜಮೀನಿಗೆ, ಅಲ್ಲೇ ಉಜಿರೆ ಹತ್ರ ಇರೋ ಒಂದೊಂದು ಜಮೀನಿಗೆ ಕೊಟ್ಟಿದ್ದಾರೆ.
6.5 ಕೋಟಿ ರೂಪಾಯಿ ಒಟ್ಟು ಮೌಲ್ಯ. ಮುಸ್ಲಿಂ ಮನೆಯವರವರು, ಅವ್ರ ಮನೇಲಿ ಮದುವೆ ಇದೆ, ಅದಕ್ಕೋಸ್ಕರ ಅವರು ಜಮೀನ ಮಾರಾಟ ಮಾಡ್ತಿದ್ದಾರೆ. ಈ ವ್ಯಕ್ತಿ ಕ್ಯಾಶಲ್ಲಿ ಅಡ್ವಾನ್ಸ್ ಕೊಟ್ಟಿದ್ದಾನೆ. ಇನ್ನೊಂದು ವಾರದಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾಗಿದ್ದು, ಗೊತ್ತಿಲ್ಲ ಈಗ ಏನು ಮಾಡ್ತಾರೆ ಅಂತ, ಯಾಕಂದರೆ ಇದು ಎಕ್ಸ್ಪೋಸ್ ಆಗಿದೆ ಅಂತ. ಸರ್ ಸಂವೇರ್ ಈಗ ಷಡ್ಯಂತ್ರ ಅಂತ ಹೇಳ್ತಾ ಇದ್ರಲ್ಲ, ಬೊಮ್ಮಾಯಿಯವರು ಅದನ್ನೇ ಹೇಳ್ತಾರೆ, ಷಡ್ಯಂತ್ರ ಅಂತ. ಸರ್ ಇವಾಗೆಲ್ಲ ಹಣ ಎಲ್ಲಿ ಬರ್ತಾ ಇದೆ? ಇಲ್ಲಿಂದ ವಿಶ್ವನಾಥ್ ಅವರು, ಜಸ್ಟ್ ಟೇಕಿಂಗ್ ಎಕ್ಸಾಂಪಲ್ ಆಫ್ ವಿಶ್ವನಾಥ್, 400 ವೆಹಿಕಲ್ ಅಂತಂದರೆ 25,000 ರೂಪಾಯಿ ಅನ್ಕೊಂಡ್ರೆ 1 ಕೋಟಿ ರೂಪಾಯಿ ಆಯಿತು. ಈಗ ವಿಶ್ವನಾಥ್ ಅವ್ರಿಗೆ 1 ಕೋಟಿ ರೂಪಾಯಿ 400 ವೆಹಿಕಲ್ಗೆ ಖರ್ಚು ಮಾಡಿಕೊಂಡು ಇಲ್ಲಿಂದ ಹೋಗುವಂಥ ಷಡ್ಯಂತ್ರ ಏನಿದೆ? ಫಂಡಿಂಗ್ ಯಾರು ಮಾಡ್ತಿದ್ದಾರೆ ವಿಶ್ವನಾಥ್ಗೆ? ಕನಿಷ್ಠ ಏನಿಲ್ಲ ಅಂದ್ರೆ 2 ತಿಂಗಳಲ್ಲಿ ಒಂದು 70ರಿಂದ 80, 100 ಪ್ರೊಟೆಸ್ಟ್ ನಡೆದಿದೆ. ಒಂದೊಂದು ಪ್ರೊಟೆಸ್ಟ್ಗೆ 5-5 ಕೋಟಿ ಅಂತಂದರೆ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಎಷ್ಟು ಕೋಟಿ ರೂಪಾಯಿ ಫಂಡಿಂಗ್ ಆಯಿತು? ಯಾರು ಮಾಡ್ತಾ ಇದ್ದಾರೆ? ಬೊಮ್ಮಾಯಿ ಅವ್ರು ಕೇಳಬೇಕು, ಇದಕ್ಕೆ ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ ಅಂದರೆ. ನಾವು ವಿರೋಧ ಮಾಡ್ತಾ ಇದ್ದೀವಿ, ನಾವು ಮ್ಯಾಕ್ಸಿಮಮ್ ನಿಮ್ಮಂಥದ್ದು ಕೂತ್ಕೊಂಡು ನಾವು ವಿಡಿಯೋ ಕೊಡ್ಬೋದು, ಇಲ್ಲ ಅಂತಂದರೆ ನಾವೇ ವಿಡಿಯೋ ಮಾಡಾಕ್ಬೋದು. ಫಂಡಿಂಗ್ ಏನು ಬೇಕಾಗಿಲ್ಲ ಅದಕ್ಕೆ. ಏನು ಮ್ಯಾಕ್ಸಿಮಮ್ 300 ರೂಪಾಯಿಂದ ಇಂಟರ್ನೆಟ್ ಬೇಕಾಗ್ತದೆ, 300 ರೂಪಾಯಿ ಯೋಗ್ಯತೆ ನಮಗಂತೂ ಇದೆ, ಓಕೆ. ಬಟ್ ನಾವು ಕೇಳೋದೇನು ಅಂತಂದರೆ, ಇವರುಗಳು ವಿಜಿ ಹೋಗ್ತಾನೆ, ವಿಜಿ ಯಡಿಯೂರಪ್ಪನ ಮಗ ವಿಜಿ ಒಂದು 4-5 ಸತಿ ಹೋಗೋಣ, 4-5 ಸತಿ ಅವ್ನ ಜೊತೆಲಿ ಹೋಗ್ಬೇಕು, OT ರವಿ CT ರವಿ ಎಲ್ಲ ಹೋಗ್ಬೇಕು ಅಂದರೆ ಎಷ್ಟು ಕೋಟಿ ರೂಪಾಯಿ ಖರ್ಚಾಗುತ್ತೆ? ಫಂಡಿಂಗ್ ಯಾರು ಮಾಡ್ತಾರೆ ಇವ್ರಿಗೆಲ್ಲ? ಆಮೇಲೆ ಇಷ್ಟಕ್ಕೆ ಯಾಕೆ ಇಂಟ್ರೆಸ್ಟು? ಆಮೇಲೆ ವಿಜಿಗೂ ವಿಶ್ವನಾಥನಿಗೂ ಧರ್ಮಸ್ಥಳಕ್ಕೂ ಲಿಂಕ್ ಏನು ಅಂತಂದರೆ, ಯಲಹಂಕದಲ್ಲಿ 36 ಎಕರೆ 10 ಗುಂಟೆ ಸರ್ಕಾರಿ ಅಕ್ವೈರ್ ಮಾಡ್ಕೊಂಡಿದ್ದ ಜಾಗನ 2010ರಲ್ಲಿ ಯಡಿಯೂರಪ್ಪನ ಕೈಯಲ್ಲಿ ಡಿನೋಟಿಫೈ ಮಾಡಿಕೊಂಡು 35-36 ಲಕ್ಷಕ್ಕೆ 36 ಎಕರೆ ತಗೊಂಡು ಅದನ್ನು 100 ಕೋಟಿ ರೂಪಾಯಿಗೆ ಭಾಗಮನೆ ಟೆಕ್ ಪಾರ್ಕ್ಗೆ ಮಾರಾಟ ಮಾಡಿದ್ದಾರೆ ಅಂತ ಜನ ಮಾತಾಡ್ಕೊತಾ ಇದ್ದಾರೆ. ದಾಖಲೆ ಏನನ್ನು ಕೂಡ ನಾನು ಹಾಕಿದ್ದೀನಿ. ವಿಶ್ವನಿಗೆ, ಯಡಿಯೂರಪ್ಪನ ಮಗನಿಗೆ, ಧರ್ಮಸ್ಥಳ ಸುರೇಂದ್ರನಿಗೆ ಒಂದು ಲಿಂಕ್ ಅಂತೂ ಇದೆ, ಬಿಸ್ನೆಸ್ ಲಿಂಕು 2010ರಿಂದನೇ ಐತೆ ಅದು. ಈಗ ಭಾಗಮನೆ ಟೆಕ್ ಪಾರ್ಕ್ಗೆ 36 ಎಕರೆ ಮಾರಾಟ ಮಾಡಿದ್ದಾರೆ, 36 ಎಕರೆ 10 ಗುಂಟೆ ಮಾರಾಟ ಮಾಡಿದ್ದಾರೆ, ಒಂದು ಬಿಸ್ನೆಸ್ ಲಿಂಕ್ ಇದೆ. ಸೊ ಇದು ಷಡ್ಯಂತ್ರ ಅಲ್ವಾ? ಬೊಮ್ಮಾಯಿಯವರಿಗೆ ನಾವು ಕೇಳೋದೇನು ಅಂತಂದರೆ, ಯಡಿಯೂರಪ್ಪನ ಡಿನೋಟಿಫೈ ಮಾಡ್ಕೊಡ್ತಾನೆ, ಸುರೇಂದ್ರನು ಅಕ್ವೈರ್ ಆಗಿರೋ ಜಮೀನ ಕೊಂಡ್ಕೊಂತಾನೆ, ಆಮೇಲೆ ಭಾಗಮನೆ ಟೆಕ್ ಪಾರ್ಕ್ ಯಾರು ಓನರು ಅಂತ ನಾವೇನು ಹೇಳಬೇಕಾಗಿಲ್ಲ. ಇಲ್ಲಿ ಕಾಂಗ್ರೆಸ್ಸು BJP ಎಲ್ಲ ಒಂಥರ ಬಿಸ್ನೆಸ್ ಅಂಟಂಬಂದಿದ್ದಂಗೆ. ಸೊ ಇವರುಗಳು ಈ ರೀತಿ ಷಡ್ಯಂತ್ರ ಮಾಡಿಕೊಂಡು, ಇವ್ರು ಮಾಡ್ತಾರೋ ಷಡ್ಯಂತ್ರನ ಅಥವಾ ನಾವು ಪ್ರಶ್ನೆ ಮಾಡ್ತಾ ಅಂತಾರೋ ಷಡ್ಯಂತ್ರ ಅಂತೇಳಿ ಸುಳ್ಳು ಆರೋಪ ಮಾಡ್ತಾರಲ್ಲ. ಜೊತೆಯಲ್ಲಿ ಯಾರೋ ಸತ್ತೋಗಿದ್ದಾರೆ, ಅವರ ಎಣೆಗಳನ್ನು ಬುಳ್ಳೆ ಅಂದ್ಕೊಂಡು ಅಪಪ್ರಚಾರ ಮಾಡಿದೆಯಲ್ಲ, ಖಂಡಿತವಾಗಿ ನೋವಿನ ಸಂಗತಿ. ನಾನು ಮಾಧ್ಯಮಗಳಿಗೆ ಹೇಳಿದ್ದೀನಿ, ನನ್ನ ಮೇಲೆ ನನಗೇನು ಅವ್ರ ಮೇಲೆ ಕೋಪ ಇಲ್ಲ, ಬಟ್ ಪದೇ ಒಂದು ದಿಕ್ಸೂಚನೆ ಮಾಡೋದು ಅಥವಾ ನೆಗೆಟಿವ್ ಸ್ಟೋರಿ ಮಾಡೋದಿದೆಯಲ್ಲ, ಒಂದು ಸತ್ಯದ ಅನ್ವೇಷಣೆ ಆಗ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಅಷ್ಟು ಬಿಟ್ಟರೆ ಐ ಥಿಂಕ್ ಟ್ರೂತ್ ವಿಲ್ ಡೆಫಿನೆಟ್ಲಿ ರಿವೀಲ್. ಯಾವ ಬುಳ್ಳೆ ಅಂತ ಹೇಳ್ಕೊಂಡ್ರೋ ಅದು ಪರಮಾತ್ಮನ ಕೇಳಿಸ್ತು. ಐ ಥಿಂಕ್ ಬಂಗ್ಲೆಗೂಡದಲ್ಲಿ 7 ಬಿಲೀವ್ ಇಟ್ ಆರ್ ನಾಟ್ 7 ಸ್ಕೆಲಿಟನ್ ಸಿಕ್ಕಿದೆ, ಅದು ಆನ್ ರೆಕಾರ್ಡ್. ಈಗ ಅದನ್ನು ತಗೊಂಬಂದು ಬೆಂಗಳೂರಲ್ಲಿ ಕೊಟ್ಟಿದ್ದಾರಂತೆ, ಗೊತ್ತಿಲ್ಲ ಗೊತ್ತಿಲ್ಲ ಏನು ಅದಕ್ಕೇನು ಸ್ಟೋರಿ ಕಟ್ತಾರೆ SIT ಅವರು. ಗಿಳಿಯಾರ್ ಕೈಯಲ್ಲಿ ಏನು ಹಿಡಿಸ್ತಾರೋ ಅದು ಗೊತ್ತಿಲ್ಲ ಸರ್. ಸರ್ ಇವ್ರು ಹೇಳ್ಬಿಡ್ತಾರೆ ಬಿಡಿ ಸರ್, ಗಂಡಸರು ಶವ, ಆಮೇಲೆ ಅದು ಧರ್ಮಸ್ಥಳದಲ್ಲ ಅಂತ ಬೇಕಾದ್ರೆ ಇವಾಗ ರಿಪೋರ್ಟ್ ಹಾಕೋದು ರೆಡಿ ಇರ್ತಾರೆ. ಯಾಕೆ ಅಂತಂದ್ರೆ ಕಂತೆ ಇವ್ರಿಗೂ ಕೂಡ ದುಡ್ಡು ಬರ್ತಾ ಇದೆ ಅಂತ ಆರೋಪಗಳಿದೆ. SIT ಅವ್ರಿಗೂ ಪಂಪ್ ಆಗ್ತಾ ಇದೆ.